ಶಿವಾನಂದ ಭಾರತೀಯಪ್ಪಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ, ವೇದಿಕೆಯಲ್ಲಿ ಉಪಸ್ಥಿತರಾದ ವಿದ್ವನ್ಮಣಿಗಳಾದ ವಿದ್ಯಾನಂದ ಭಾರತೀಯಪ್ಪಗಳವರ ಮಲ್ಲೇಶ್ವರ ಶರಣರ ಶ್ರೀಚರಣಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಮರ್ಪಿಸಿ, ಸಂಗೀತ ಕಲಾ ಬಳಗದವರಿಗೂ ಅನೇಕ ಧನ್ಯವಾದವನ್ನು ಹೇಳಿ, ನಿಮ್ಮೆಲ್ಲರ ಸದೃದಯದಲ್ಲಿ ಸರ್ವಸಾಕ್ಷಿಕನಾಗಿ ಬೆಳಗುವಂಥ ಶಂಭುಲಿಂಗನಿಗೂ ಅನಂತ ಕೋಟಿ ಪ್ರಣಾಮ ಸಮರ್ಪಿಸಿ, ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಅಮೃತಾತ್ಮರೇ, ವಿಚಾರಕ್ಕೆ ಇಟ್ಟುಕೊಂಡು ವಿಷಯವು ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚರ್ಯ ಸ್ಥಳದ ಕ್ರಿಯಾಪಾದದ ಒಂದು ಪದ್ಯವನ್ನೇ ಆಧಾರವಾಗಿಟ್ಟುಕೊಂಡು ಇಂದಿನ ಈ ಕಾರ್ಯಕ್ರಮವು ಆರಂಭವಾಗಿರುತ್ತದೆ. ಈ ಪದ್ಯದಲ್ಲಿ ಪರಮಾತ್ಮನ ಸ್ವರೂಪರೇ ಆದ ಗುರುನಾಥನಲ್ಲಿ ಯಾರು ಅನನ್ಯ ಭಕ್ತಿಯನ್ನು ಮಾಡ್ತಾರ ಅವರು ಇವು ಮೂರರಿಂದ ಗೆದಿತಾರ ಅನ್ನೋ ವಿಚಾರವನ್ನು ಹೇಳ್ತಾರೆ. ಈ ಪದ್ಯದಲ್ಲಿ ಕಾಲ, ಕರ್ಮ, ಮಾಯಿ ಎಂಬಿಯವನು ಗೆಲ್ಲಬಹುದು ವಿಶಾಲಮತಿಗಳು ಶಿವಭಕ್ತಿ ಯುಕ್ತರಾಗಿರಿ. ಬಹಳ ಮಾರ್ಮಿಕವಾಗಿ ಪದ ಇವತ್ತಿನ ವಿಚಾರ ಇದು. ಇಷ್ಟು ಸುಂದರವಾಗಿ ಬಿಡಿಸ್ಕೊಂಡು ವಿಶಾಲಮತಿಗಳು ಅನ್ನೋದಕ್ಕೂ ಮಲ್ಲೇಶ್ವರನ ಶರಣ ಹೇಳಿದರು, ವಿಶಾಲಮತಿಗಳು ಶಿವಭಕ್ತಯುಕ್ತರಾಗಿರಿ ಅಂದರೆ ಇಲ್ಲಿ ಶಿವ ಅನ್ನುವ ಪದ ಸಗುಣ ಪರಮಾತ್ಮ ಅಂತ ಅರ್ಥ. ಪರಮಾತ್ಮ ಸಗುಣನೂ ಅದಾನವ, ನಿರ್ಗುಣನೂ ಅದಾನವ. ಅದು ಹೆಂಗೆ ತಿಳಿಬೇಕು ಅಂದ್ರೆ ಸದ್ಗುರುನಾಥ ಅಂತ ಅರ್ಥ ಅದಕ್ಕೆ. ಯಾಕೆ ಸದ್ಗುರು ಸಗುಣ ರೂಪದಿಂದ ಅವತರಿಸಿ ಬಂದು ನಮ್ಮೆಲ್ಲರ ಈ ಬಹುವನ್ನು ನಿವೃತ್ತಿ ಮಾಡ್ತಕ್ಕಂಥ ಸಾಧನೋಪಾಯವನ್ನು ಹೇಳ್ತಾನ. ಪರಮಾತ್ಮನ ಸ್ವರೂಪಿನಾದ ಒಬ್ಬ ಸದ್ಗುರುನಾಥ. ಅವನಲ್ಲಿ ಭಕ್ತಿಯನ್ನು ಮಾಡಿರಿ ಅಂದ್ರೆ ಭಕ್ತಿ ಅಂದ್ರೆ ಪ್ರೀತಿ. ಎಲ್ಲಿ ಪ್ರೀತಿ ಇಡಬೇಕು ಅಂತ ಕೇಳಿದ್ರೆ ನಿಜವನ್ನು ಹೇಳ್ತಾರ, ಆವ ಕಾಲದಳು ಬಳಿಕಾವ ದೇಶದಳು ಬೇರ ವಸ್ತುವಿನೊಳು ಒಡೆವೆರೆಯದೆ ಅತಿಮಮತೆ ತನ್ನ ಮೇಲಿರ್ಪುದಂತೆ ಗುರುದೇವತೆಯೊಳ್ ಅನುರಾಗದಿಂದಿರುವುದೇ ನಿಜ ಭಕ್ತಿ. ಆವ ಕಾಲದಳು ಯಾವ ಕಾಲದಲ್ಲಿ ಆದರೂ ತನ್ನ ಮೇಲಿನ ಪ್ರೀತಿ ಕಳಿಸೋದ್ರೆ ಆವ ಕಾಲದಳು, ಆವ ದೇಶದಳು, ಬೇರೆ ಯಾವ ದೇಶದಲ್ಲಿರ್ಲಿ ನಾವು, ಎಲ್ಲರ ಇರಲಿ ನಾವು, ಯಾವ ದೇಶದಲ್ಲಿದ್ದರೂ ನಮ್ಮ ಮೇಲಿನ ಪ್ರೀತಿ ಕಳಿಸೋಲ್ಲ. ಆವ ವಸ್ತುವಿನ ಒಡವೆರೆಯದ ಅತೀ ಮಮತೆ ತನ್ನ ಮೇಲಿರ್ಪುದಂತೆ, ತನ್ನ ಮೇಲೆ ಎಷ್ಟು ಪ್ರೀತಿ ಉಳ್ಳವನಾಗಿರುತ್ತೀಯೋ ಅದೇ ಪ್ರೀತಿಯನ್ನು ಗುರುದೇವತೆಯೊಳ್ ಅನುರಾಗದಿಂದಿರುವುದೇ ನಿಜ ಭಕ್ತಿ ಅಂತ. ಆ ಪ್ರೀತಿಯನ್ನು ಗುರುವಿನಲ್ಲಿ ಮತ್ತು ಪರಮಾತ್ಮನಲ್ಲಿ, ಇಲ್ಲಿ ಪರಮಾತ್ಮನ ಶಬ್ದ ಗುರುವೇ ಪರಮಾತ್ಮ ಅನ್ನುವ ಅವನಲ್ಲಿ ಭಕ್ತಿಯನ್ನು ಅರ್ಪಿತವಾಗಿ ಮಾಡು ನೀನು ಅಂತ ಬಹಳ ಸುಂದರವಾಗಿದ್ರು. ಈ ಭಕ್ತಿಯನ್ನಿಂದಲೇ ಏನು ಮಾಡಕ್ಕೆ ಬರ್ತೈತಪ್ಪ ಅಂದ್ರೆ ವಿಶ್ವಧರ್ಮ ಗ್ರಂಥವಾದ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಹೇಳ್ತಾನೆ, ಭಕ್ತ್ಯಾ ತ್ವನನ್ಯಯ ಸಖ್ಯ ಅಹಂ ಏವಂ ಇದೋ ಅರ್ಜುನ ಜ್ಞಾತುಂ ದೃಷ್ಟುಂ ಚ ತತ್ವೇನ ಪ್ರವಿಷ್ಟಂ ಚ ಪರಂ ತಪಃ. ಭಕ್ತ್ಯ ತ್ವ ಅನನ್ಯಯ, ಅನನ್ಯಯ ಅಂದರೆ ಅನನ್ಯಯ ಅಂತ ಅರ್ಥ. ಅನನ್ಯವಾಗಿ ತಮ್ಮ ಹೃದಯದಲ್ಲಿ ಯಾರು ಪರಮಾತ್ಮನ ಸ್ವರೂಪನಾದ ಗುರುನಾಥನನ್ನು ಚಿಂತನವನ್ನು ಮಾಡ್ತಾರೋ ಅನನ್ಯಯ ಭಕ್ತಿ. ಭಕ್ತ್ಯಾ ತ್ವನನ್ಯಯ ಸಖ್ಯ ಅಹಂ ಏವಂ ಇದೋ ಅರ್ಜುನ ಜ್ಞಾತುಂ ದೃಷ್ಟುಂ ಚ ಪರಂ ತಪಃ. ಇವು ಮೂರು ತಿಳಿಯ ಮಾಡ್ತೈತಿ ಅಂತ ಭಗವದ್ಗೀತೆ ಒಂದು ಶ್ಲೋಕದಾಗ ಹೇಳಿದರು. ಈ ಭಕ್ತಿ ಸಮರ್ಪಣೆ ಭಾವನೆಯಿಂದ ಎಲ್ಲ ಕರ್ಮಗಳ ಭಕ್ತನಿಗೆ ಪರಮಾತ್ಮನಿಗೆ ಅರ್ಪಿಸಿ ಆ ನಿಜವಾದ ಭಕ್ತಿ ಯಾರು ಮಾಡ್ತಾರೋ, ನಿಜವಾಗಿ ತಮ್ಮ ಹೃದಯದಲ್ಲಿ ಯಾರು ಚಿಂತನಮನ ಮಾಡ್ತಾರೋ ಈ ಜನನ ಮರಣ ಸಂಸಾರ ದುಃಖದಿಂದ ನಾನು ಅವರನ್ನು ಪಾರು ಮಾಡ್ತೇನೆ ಅಂತೇಳಿ ಇನ್ನೊಂದು ಶ್ಲೋಕದಲ್ಲಿ ಭಗವದ್ಗೀತೆ ಹೇಳ್ತಾ ಇದ್ದಾನೆ.
ಏತು ಸರ್ವಾಣಿ ಭೂತಾನಿ ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಃ ಅನನ್ಯ ಯೋಗೇನ ಧ್ಯಾಯಂತೆ ಉಪಾಸತೆ ಅಂತ. ಅನನ್ಯವಾಗಿ ಯಾರು ನನ್ನನ್ನು ಚಿಂತನವನ್ನು ಮಾಡುತ್ತಾರೋ ಮುಂದೊಂದು ಹೇಳ್ತಾನವ, ಅಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ಚಿರಾತ್ಮಾರ್ಥ ಮಯ್ಯ ಆವೇಶಿತ ಚೇತಸಾಂ. ಈ ಎರಡು ಶ್ಲೋಕಗಳ ಭಕ್ತಿಯ ಪರಾಕಾಷ್ಠತೆಯನ್ನು ತಿಳಿಸ್ತವು. ಹಂಗ ತಮ್ಮ ಹೃದಯದಲ್ಲಿ ಆ ಪರಮಾತ್ಮನ ಸ್ವರೂಪ ಗುರುನಾಥನನ್ನು ಅನನ್ಯವಾಗಿ ಯಾರು ಚಿಂತನವನ್ನು ಮಾಡ್ತಾರೋ ಅವರು ಕಾಲನನ್ನೂ ಗೆದಿತಾರ, ಕರ್ಮವನ್ನೂ ಗೆದಿತಾರ, ಮಾಯನ್ನು ಮೀರುತ್ತಾರೆ ಅಂತೇಳಿ. ಹೌದ್ರಿ, ಕಾಲ ಅಂದ್ರೆ ಯಮನನ್ನು ಗೆದಿಯಾಕೆ ಹೆಂಗೆ ಬರ್ತೈತ್ರಿ? ಮೃಕುಂಡು ಋಷಿಯ ಮಾರ್ಕಂಡೆಯ ಕತಿ ಮಲ್ಲೇಶ್ವರನ ಸರ್ ಹೇಳಿದ್ರು, ಪುರಾಣ ದೃಷ್ಟಿ ಅಂತ ಒಂದು ಕತಿ. ಕಲಿಯುಗದಲ್ಲಿ ನೋಡಿ ಎಷ್ಟು ಸುಂದರ, ಕಲಿಯುಗದಲ್ಲಿ ಪರಮಾತ್ಮನೇ ಸ್ವರೂಪನಾದಂಥ ಒಬ್ಬ ಜಗದ್ಗುರುವಾದ ಸಿದ್ಧಾಡಪ್ಪನವರು ಮಠದಲ್ಲಿ ವಿರಾಜರಾಮನಾಗುವಾಗ ವಾಸಿಸುವಾಗ ನಿತ್ಯ ಅಲ್ಲಿ ಭಕ್ತರು ಶ್ರವಣಕ್ಕೆ ಬರ್ತಾರೆ. ಅಲ್ಲಿ ಶ್ರವಣಕ್ಕೆ ಭಕ್ತರಿಗೆ ಇಷ್ಟು ಅನುಕೂಲ ಮಾಡಿರ್ತಾರೆ ಸಿದ್ಧಾಡಪ್ಪನವರು. ಬೆಳಗಿನ ಜಾವ 7:30ರಿಂದ 8:30, ಸಾಯಂಕಾಲ 4ರಿಂದ 5:30, ಮತ್ತು 7ರಿಂದ 8, ಯಾರ್ಯಾರು ಹೆಂಗೆ ಅನುಕೂಲ ಆಗುತ್ತದೆ ಆ ಶಾಸ್ತ್ರ ಚಿಂತನೆ ಮಾಡೋಕೆ ಇಷ್ಟೆಲ್ಲ ಚಿಂತನೆ. ಅಲ್ಲಿ ಕೃಷ್ಣಾಪುರದಲ್ಲಿ ಹಿರುಬಾಯಿ ಮತ್ತು ಆ ಹಿರುಬಾಯಿಯ ಮಗ ಹಣಮಂತ, ಇನ್ನೂ ಮಂಟನ ಐತರು, ಮಂಟನದ ಒಂದು ಇಬ್ಬರು ಇದ್ದರು, ತಾಯಿ ಮಗ ಇಬ್ಬರು ಕೂಡಿ ಇದ್ದರು. ನಿತ್ಯ ಅವರು ಮಠಕ್ಕೆ ಬರೋದು, ಗುರು ಶಿವ ಮಾಡೋದು, ಗುರುವಿನ ಮುಖಾಂತರ ವೇದಾಂತ ಶ್ರವಣವನ್ನು ನೀವು ಹೆಂಗೆ ಭಕ್ತಿಯಿಂದ ಕೇಳಿದ್ರು ಹಂಗೆ ಶ್ರವಣ ಕೇಳ್ತಿದ್ರು. ಶ್ರವಣ ಕೇಳ್ದ ಏನತ್ತು, ಒಮ್ಮೆ ಶ್ರವಣಕ್ಕೆ ಬರ್ಬೇಕಾರ ಆಕೆ ಕಾಲಿಗೆ ಕಲ್ಲು ತಾಗಿ ಬಿದ್ದ ಬಳಿಕ ಕಾಲು ಮುರಿತು. ಏನು ಮಾಡಿದರು, ಆ ತಾಯಿನ ಮನೆಗೆ ಕರ್ಕೊಂಡು ಹೋಗಿ ಉಪಚಾರ ಮಾಡಿದರು. ಆಕೆಗೆ ಒಂದು ಮನುಷ್ಯನಾಗ ಏನು ಮಂತ್ರಿ, ನಾವು ನಿತ್ಯ ಮಠಕ್ಕೆ ಹೊಂಟಾಗ ಅದು ಏನೂ ಆಗಬಾರ್ದಾಗಿತ್ತು, ಈ ಕಾಲು ಯಾಕೆ ಮುರಿಯಿತು? ಇದು ನಮಗೂ ಬರುವುದರಿ, ಇದು ಕೆಲವು ಮಂದಿ ನೋಡಬೇಕ್ರಿ ಇಷ್ಟು. ಇದನ್ನು ಅಪ್ಪ ಅವ್ರಿಗೆ ಕೇಳಬೇಕಿದ್ರೆ ನಾವು ಇದ್ರ ಒಳಗಿನ ರಹಸ್ಯ ಬಲ್ಲಿದಂಥ ಮಹಾತ್ಮರಿಗೆ ಗೊತ್ತಂತೇಳಿ ಅಪ್ಪ ಅವ್ರ ಮನೆಗೆ ಕರೆಸಿ ಪಾದ ಪೂಜೆಯನ್ನು ಮಾಡಿ ಅಪ್ಪ ಅವ್ರು ಕೇಳ್ತಾರಪ್ಪ, ಒಳ್ಳೆಯ ಕಾರ್ಯಕ್ಕೆ ಹೋಗಿ ನಿತ್ಯ ಗುರು ಸನ್ನಿಧಾನಕ್ಕೆ ಬಂದು ಕೇಳ್ಕೊರಿ, ಹಿಂಗೆ ನನಗೆ ಯಾಕೆ ಆಯಿತು ಅಂತ ಕೇಳಿದ. ಇದು ಯಾರ ಪಂಚಾಂಗ ಹೇಳೋರು ಕೈಯಾಗ ಕೊಟ್ಟಿರ್ತೀರ್ತಿ, ಏನೇನು ಹೇಳಿಕ್ಯಾರ ಮುಗಿದ ಕೆಲಸನೇ ಕೆಲಸಿಸ್ತಾರೋ ಅದಕ್ಕೆ. ಬ್ರಹ್ಮಜ್ಞಾನಿ ಅಲ್ವಾ, ನಿನ್ನ ಆಯುಷ್ಯ ಮುಗಿದಿತ್ತು ನೋಡ್ರಿ. ಇಲ್ಲಿ ಹೆಂಗೆ ಹೇಳ್ತಾರೆ ಅಪ್ಪ ಅವರು ಸರ್ವಜ್ಞ ಮೂರ್ತಿಗಳು, ನಿನ್ನ ಆಯುಷ್ಯ ಮುಗಿದಿತ್ತು, ಇನ್ನೂ ನಿನಗೆ ಕೆಲವು ಕಾಲ ಆಯುಷ್ಯ ಗುರು ಮುಖಾಂತರ ಶ್ರವಣವನ್ನು ಕೇಳಿ ನನ್ನ ಜನ್ಮ ಸಾರ್ಥಕ ಅಂತೇಳಿ ಅದು ಅಷ್ಟಕ ಆಗೈತು ವಾ ಅಂತ ಅಪ್ಪವ್ರು ಹೇಳಿದಾಗ ಆಕಿ ಮನುಷ್ಯನಾಗಿದ್ದ ಸಂಶಯ ಆಗಲೇ ಹೋತು. ಯಾಕೆ ಗುರುವಿನಲ್ಲಿ ಶ್ರದ್ಧಾ ಇತ್ತು, ನಿನ್ನ ಬಿಟ್ಟು ಮತ್ತೊಂದು ದೇವರಿಲ್ಲ, ಇದು ನಿಶ್ಚಯವಾಗಿ ಹೇಳಿರ್ಬೇಕು. ಮೊದಲ ಗುರುವಿನ ಹೊರತು ಅನ್ಯ ದೇವರ ಎಲ್ಲ ದೇವರ ಸ್ವರೂಪವೇ ನೀನೇ ಬಂದಿಯೋ ಸದ್ಗುರುನಾಥ, ನಿನ್ನ ಅಂತರಾಳದಲ್ಲಿ ತಿಳಿಬೇಕಂದ್ರೆ ಅಷ್ಟು ಸುಲಭಲ್ಲ ಅಂಥೇಳಿ ಹಿರುಬಾಯಿ ಆಯ್ತಪ್ಪ ಮತ್ತು ಮಠಕ್ಕೆ ನಾನು ಬರೋದಾಗಲ್ಲ ಅಂದ್ರೆ, ಇಲ್ವಾ ನಿತ್ಯ ನೀನು ನಾ ಕೊಟ್ಟ ಮಂತ್ರ ಉಪದೇಶವನ್ನು ಅದನ್ನು ಅನುಸಂಧಾನವನ್ನು ಮಾಡ್ತಿರು, ಹನುಮಂತ ಬಂದು ಶಾಸ್ತ್ರ ಕೇಳ್ತಾನ, ಅದನ್ನು ಬಂದು ನಿನಗೆ ಹೇಳ್ತಾನೆ, ಕೇಳಿ ಆನಂದವಾಗಿರು ಅಂದ್ರೆ. ಅಪ್ಪ ಅವ್ರ ಮಾತಂದ್ರೆ ವೇದ ವಾಕ್ಯನ ರೀ, ಅದು ಹಂಗೆ ಚೆನ್ನಾಗಿತ್ತು. ಅದು ಒಟ್ಟ ಸಿದ್ಧಾವಡಪ್ಪನವ್ರು ಏನು ನುಡಿತಾರದ ಕರಿನವ್ರು. ಇವತ್ತು ಸೂರ್ಯ ಪಶ್ಚಿಮಕ್ಕೆ ಹುಟ್ಟುತ್ತಂದ್ರೆ ಹೂಣಾನು ಮಂದಿ ಇತ್ತು ಅದು. ನಮ್ಮದು ಹಂಗಲ್ರಿ, ಏನು ಹೋಮಾರಾಯ ಅವ್ರದ್ದೇನಂದ್ರೆ ಅಷ್ಟು ಗುರುವಿನ ಒಂದು ವಾಕ್ಯ. ಸರಸ್ವತಿಯ ಸ್ವರೂಪರೇ ಗುರು, ಮತ್ತಾರ ಸರಸ್ವತಿ ಬೇರೆ ಅಲ್ರಿ, ಸರಸ್ವತಿಯ ಸ್ವರೂಪರೇ ಸದ್ಗುರುನಾಥ. ಅವನು ವಾಕ್ಯ ಎಂದರ ಜೀವಿಗಳಿಗೆ ದುಃಖ ಕೊಡ್ತಾನೆ ರೀ. ಜೀವಿಗಳನ್ನು ದುಃಖವನ್ನು ನಾಶ ಮಾಡಿ ದುಃಖರಹಿತವಾದ ಆನಂದವನ್ನು ಕೊಡುವುದೇ ಗುರುವಿನ ವಾಕ್ಯ ಅಂತ ನಾವು ಮನದಲ್ಲಿ ಸ್ಮರಣ ಮಾಡಬೇಕು. ಮನದಲ್ಲಿ ಹಾಳು ಅವಾಗ ನಿತ್ಯ ಗುರುವಿನ ವಾಕ್ಯವನ್ನು ಚಿಂತನೆ ಮಾಡ್ತಾ ಮಾಡ್ತಾ ವಿರೂಪಾಕ್ಷಪ್ಪ ಬಂದು ನಿತ್ಯ ಶಾಸ್ತ್ರ ಹೇಳ್ತಿದ್ದ. ಆಕೆಗೆ ಅಂತ್ಯಕಾಲ ಬಂತ್ರಿ. ಯಾವಾಗ ಚಿಂತನೆ ಮಾಡಕತ್ಲು ಯಮದೂತ ಬರಲಿಲ್ಲ ಆಕೆಗೆ. ಯಾರು ಬಂದ್ರಿ? ಶಿವದೂತರು ಬಂದರು ಅಂತ
ಅವ್ರ ಪುರಾಣದಲ್ಲಿ ಬರ್ತೈತಿ. ಹಿಂಗೆ ಯಾರನ್ನ ಗೆದಕ್ಕೆ ಬರತ್ರಿ? ಯಮನನ್ನು. ಅದಕ್ಕೆ ನಿಜಗೊಂಡ್ರು, ಜವನ ದಾಳಿಯ ಕೆಡಿಸುವ ಭಕ್ತಿ ಗಲಿಯುವುದೇ ಚಂದ ಅಮಮ. ಯಮನ ಬಾಧೆಯನ್ನು ಕೇಳ್ಬೇಕಾರ ಶಿವನ ಭಕ್ತಿ ಹೊಂದಿದ್ದರೆ ಕೆಡಿಸಲಿಕ್ಕೆ ಬರುತ್ತದೆ ಅಂತ ಈ ಯಮನ ಬಾಧೆ ಅಂತ ಒಂದು ಹೇಳಿದರು. ಎರಡನೇದು ಏನು ಮಾಡ್ರು ಅಂದ್ರೆ ಕಾಲ ಕರ್ಮ. ಇಲ್ಲಿಂದು ಕರ್ಮ ಅಂದ್ರೆ ಕರ್ಮದಲ್ಲಿ ಎರಡು ಪ್ರಕಾರ, ಒಂದು ಭೋಗ ರೂಪ ಕರ್ಮ, ಇನ್ನೊಂದು ವಾಸನಾ ರೂಪ ಕರ್ಮ ಅಂತ ಅರ್ಥ. ಭೋಗ ರೂಪ ಕರ್ಮವನ್ನು ಕೆಡ್ಸಾಕ ಬರುವುದಿಲ್ಲ, ಅದನ್ನು ಉಂಡ ಹೋಗಬೇಕಾಗೈತೆ. ನ ಭುಕ್ತಂ ಕ್ಷೀಯತೆ ಕರ್ಮ ಕೋಟಿ ಶತೈರಪಿ ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕೃತ ಶುಭ ಶುಭಂ. ಅದು ಶುಭಣ ಇರಲಿ ಅಸುಮಲಿ ಒಟ್ಟ ಉಂಡ ಹೋಗಬೇಕು. ಅದನ್ನು ಯಾಕೆ ಈ ಪದವನ್ನು ಹೇಳ್ತೀರಿ ಅಂದರೆ, ಹಿಂದಿನ ಪದ್ಯದಲ್ಲಿ ಪಾಪು ವಿಧಿ ಬಲ್ಲಿದವರ್ಯಾರು ಬೇರಾರುಂಟು ಮಹಾಮಹಿಮರ ರೂಪ ಗೆಡಿಸಿದಿ ಅಂತ ಒಂದು ಪದ್ಯದಿ. ಅಲ್ಲಿಗೆಲ್ಲ ಕೊಡೋದಿಲ್ಲ, ಅದನ್ನು ಅವಶ್ಯ ಉಣಬೇಕು ಅಂತ ಅಲ್ಲಿ ಹೇಳಿ ಇಲ್ಲಿ ಗೆದಿಲಿಕ್ಕೆ ಬರ್ತೈತೆ ಅಂತ ಹೇಳ್ತಿರಲ್ಲ. ಮತ್ತು ಹಿಂದಿನ ಪದಕ್ಕೂ ಈಗಿನ ಪದಕ್ಕೂ ಒಂದು ಸ್ವಲ್ಪ ಇದು ಆಕೈತಂದ್ರೆ, ಭೋಗ ರೂಪ ಕೆಡ್ಸಾಕ್ ಬರೋದಲ್ಪ, ಅಶುಭ ವಾಸನೆಯಾದ ಪಾಪ ಕರ್ಮದ ವಾಸನ ಕೆಡಿಸಲಿಕ್ಕೆ ಬರುತ್ತದೆ ಅಂತ ಎಣ್ಣೆದಲ್ಲಿ ಕಾಲನನ್ನು ಕರ್ಮವನ್ನು ಕೆಡ್ಸಾಕ ಬರ್ತೈತಿ ಅಂದ್ರೆ. ಕೆಡ್ಸಾಕ ಬರ್ತೈತ್ರಿ ವಾಸನ ರೂಪ. ಎದರಿಂದ ಕೆಡ್ಸಾಕ ಬರ್ತೀರಿ? ಶಿವನಲ್ಲಿ ಶಿವನ ಸ್ವರೂಪನಾದ ಗುರುಭಕ್ತಿಯಲ್ಲಿ ಕೆಡ್ಸಾಕ ಬರ್ತೀವಿ. ಗುರು ಕೊಟ್ಟ ಪಂಚಾಕ್ಷರಿಯ ಮಂತ್ರವನ್ನು ಶ್ರದ್ಧೆಯಿಂದ ವಿಶ್ವಾಸ ಯಾರಂತಾರ ಅದರಿಂದಲೂ ಕೆಡ್ಸಾಕ ಬರ್ತೈತಿ. ಹೀಗೆ ನಿತ್ಯ ಶ್ರವಣಾದಿಗಳನ್ನು ಮಾಡುವುದರಿಂದಲೂ ಕೆಡ್ಸಾಕ ಬರ್ತೈತಿ. ನಿತ್ಯ ಗುರುಮಠದಲ್ಲಿ ಸೇವೆಯನ್ನು ಮಾಡುವುದರಿಂದಲೂ ಆ ಪಾಪದ ವಾಸನೆಗಳನ್ನು ಕೆಡಿಸಲಿಕ್ಕೆ ಬರ್ತೈತಿ ಅಂತ. ಎಣ್ಣೆದು ಅದು ವಿದುಳವನ್ನು ಪಾಪಿಯಾದ ಅಂತ ಕೊಟ್ಟರು. ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರು ವಾಸವಾಗಿದ್ದಾಗ ಒಬ್ಬನೊಬ್ಬ ಪುರುಷ ಅತೀ ಕಳುವು ಮಾಡ್ತಿದ್ದರು. ಕಳುವು ಮಾಡಿದಂದ್ರೆ ಅವ ಅಷ್ಟಿಷ್ಟು ಕಳುವು ಮಾಡ್ತಿದ್ರ. ಒಮ್ಮೆ ಕಳುವು ಮಾಡಿದ್ರೆ ವರ್ಷಾಂಗಟ್ಲೆ ಕುಂತು ಉಣ್ಣಂಗೆ ಕಳುವು ಮಾಡ್ತಿದ್ದ. ಎಷ್ಟು ಕಳುವು ಮಾಡಿದರೂ ಏನಾಕಿತ್ತು, ಒಳಗೆ ಮನುಷ್ಯನಾಗ ಅವನಿಗೆ ಅನಿಷ್ಟವಾದ ವಿಚಾರಗಳೇ ಬರ್ತಿತ್ತವು. ಒಂದು ಚಲೋ ವಿಚಾರ ಬರ್ತಿದ್ದಲ್ಲ. ಮತ್ತು ನಾಳೆ ಯಾವ್ರಿಗೆ ಕಳುವು ಮಾಡಬೇಕು, ಅದನ್ನು ತರಬೇಕು, ಅದನ್ನು ಹಾಕಬೇಕು ಅಂತ ಹಿಂಗೆ ವಿಚಾರ, ಕೆಟ್ಟ ವಿಚಾರನ ಮಾಡ್ತಿತ್ತು. ಒಮ್ಮೆ ಅಕಸ್ಮಾತಾಗಿ ಏನು ಮಾಡಿದ, ಕಳುವು ಮಾಡಕ್ಕೆ ಹೊಂಟು ಹೊತ್ನ್ಯಾಗ ಮಠದ ಮುಂದೆ ಹಾದಾರೆ. ಸಿದ್ದಾಳಪ್ಪನವರು ಶಾಸ್ತ್ರ ಪ್ರತಿಪಾದನೆ ಮಾಡ್ತಿದ್ರು, ಪರರ ದ್ರವ್ಯವನ್ನು ಹರಣ ಮಾಡಬಾರದು, ಹರಣ ಮಾಡಿದ್ದಾದರೆ ಬಹಳ ನಿನಗೆ ದುಃಖಕರವಾಗುತ್ತದೆ. ಇನ್ನೊಂದು ಮಾತು ರಹಸ್ಯವಾಗಿರ್ತಾರೆ. ಈ ಮಠ ಮಂದಿರದಲ್ಲಿ ಸಾಕಷ್ಟು ಧನ ಸಂಪತ್ತು ಭಕ್ತರೆಲ್ಲ ಕೊಟ್ಟಿರ್ತಾರೆ ಇಲ್ರಿ, ಎಲ್ಲ ಕೊಟ್ಟಿರ್ತಾರೆ. ಯಾಕೆ ಕೊಟ್ಟಿರ್ತಾರೆ? ನಾವು ಮಾಡಿದ ಪಾಪ ಕಾರ್ಯಗಳು ನಿವೃತ್ತಲಿ ಪುಣ್ಯ ಉದಯವಾಗಲಿ ಅಂತ ದಾನ ಧರ್ಮದ್ರಿ. ಈ ದಾನ ಧರ್ಮ ಕೊಟ್ಟಂತ ಈ ದಾನದ ಇದರಲ್ಲಿ ಏನಾರ ಒಂದು ತಗೊಂಡ್ಕ್ಯಾರ ಹೋದ್ರೆ ಇದು ಎಲ್ಲಿ ಸದುಪಯೋಗಕ್ಕೆ ಉಪಯೋಗವಾಗಬೇಕು ಅಂತ ಅಪ್ಪ ಅವರ ಪ್ರವಚನ ಕೇಳಿದ್ರು. ಅವರು ವಾಣಿ ಕೇಳಿ ತಟಸ್ಥವಾಗಿ ಮುಂದೋಗಿ ಹೆಜ್ಜೆ ಹಿಂದೆ ಸರಿತು ನೋಡ್ರಿ. ಮಹಾತ್ಮರ ವಾಣಿ ತಪೋವಾಣಿ. ಎಂಥ ಪಾಪಿ ಇದ್ದಾಗ್ಯಾದರೂ ಅವನು ಮುಂದೆ ಹೋಗೋಡುದಿಲ್ರಿ. ಅಷ್ಟು ತಪಸ್ಸಿನ ಫಲನ ಇರ್ತದೆ, ತಪಸ್ಸಿನ ಫಲ. ನಿಮಗೆ ಇನ್ನೊಂದು ಮಾಯಿಂದ ಚುಟ್ಟಿ ಹೇಳ್ತೀನಿ. ಮೊನ್ನೆ ಹೋದ ವರ್ಷ ಸಿದ್ಧಾರೂಢ ಮಠದಲ್ಲಿ ದೊಡ್ಡ ಕಾರ್ಯಕ್ರಮವಾಯಿತು ವಿಜೃಂಭಣೆಯಿಂದ. 7 ದಿನ ದಿವ್ಯ ಸಾನ್ನಿಧ್ಯ ಯಾರು ಸ್ವೀಕಾರ ಮಾಡಿದ್ಪ, ನಮ್ಮ ಆರೂಢರ ಪರಂಪರೆಯಲ್ಲಿ ಅಗ್ರಗಣ್ಯರಾದ ಜಗದ್ಗುರು ಶಿವಾನಂದ ಭಾರತೀಯಪ್ಪಗಳವರ ಸನ್ನಿಧಾನದ ಆ ಕಾರ್ಯಕ್ರಮ ನಡೀತಿರಿ. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಮುಂಚೆದಲ್ಲಿ ಇವನು ಸ್ವಲ್ಪ ಹುಬ್ಬಳ್ಳಿಯಾಗ ಗದ್ದಲಾಗಿತ್ತು. ಅದು ಮಲ್ಲೇಶ್ವರರು ಗೊತ್ತೈತೆ, ಹಕೀಕತ್ ಪೂರ್ ಗೊತ್ತೈತೆ. ಅದು ಜಗಳ ಆಗೋದಿತ್ತು ಅಲ್ಲಿ. ಕೆಲವು ಮಂದಿ ಇಷ್ಟು ಜಗಳಿತ್ತು, ಇಷ್ಟು ಇದಿತ್ತು ರೀ. ಎಲ್ಲ ಸಾಧುಗಳು ಮೆರವಣಿಗೆ ಆಗಿ ಅಪ್ಪವ್ರು ಬಂದಿದ್ದು ಮಾಡು. ಮರನೇ ದಿನ ಬೆಳಿಗ್ಗೆ ಬಂದು ಅಪ್ಪವರು ಧ್ವಜಾರೋಹಣ ಮಾಡಿ ಅಪ್ಪವ್ರು ಬಂದು ಯಾವಾಗ ಸಾನ್ನಿಧ್ಯ ಸ್ವೀಕಾರ ಮಾಡಿದ್ರು, ಆ ಏನೇನು ಮಾತಾಡಿದ್ರೆ ಎಲ್ಲರೂ ತಂಡನ ಅಲ್ಲೇ ಸೆಣೆಕ ಬರಲಿಲ್ಲ ರೀ. ಕಡೆಗೆ ನಾನು ಕೇಳಿ ಮಾತಾಡಿದ್ರು, ಯಾಕೆ ಯಪ್ಪ ಅಪ್ಪ ಬಂದು ಕುಂತಾನ ಸಿದ್ಧಾರೂಢ, ಅಲ್ಲಿ ನಮ್ದು ಆಗೋದಿಲ್ಲ ಅಂದರು. ಇಲ್ಲಿಗೆ ಭಾಳ ಕಠಿಣ ಇತ್ತು ಮರ. ಇದು ಆಗಿದ್ದು ಇದೇನು ಪುರಾಣ ಕಾಲದಾಗಲ್ಲ, ಈ ಕಲಿಯುಗದಲ್ಲಿ ಜಗದ್ಗುರು ಶಿವಾನಂದ ಭಾರತೀಯಪ್ಪಗಳಿದ್ರು. 7 ದಿನ ತನಕ ಅವರು ತುಟಿ 2 ಮಾಡಲಿಲ್ಲ, ಸುಮ್ಮನೆ ಬಂದು ಶಾಸ್ತ್ರ ಏನಂದ್ರೆ ಅವ್ರದ್ದು 7 ದಿನ ಅಪ್ಪವ್ರು ಇರಬೇಕು.
ಆ ಟ್ರಸ್ಟ್ ಕಮಿಟಿಗೆ ವಾಗ್ದಾನ ಮಾಡಿದ್ರು ಅವರು. 7 ದಿನ ಅಪ್ಪ ಅವ್ರು ಇರ್ಬೇಕು ಸಭಾದಾಗ ಅಲ್ಲಿ, ಮತ್ತೆ ಎಲ್ಲರೂ ಏನಾದರೂ ಮತ್ತೆ ನಿಮ್ಮನ್ನು ನೋಡ ಅಂತ ಹೇಳಿದ್ರು ಅವರು. ಹಂಗೆ ಅಪ್ಪ ಅವರು 7 ದಿನ ಬ್ರಹ್ಮ ತೇಜಸ್ಸು ಏನು ಮಾಡ್ತೈತಂದ್ರೆ, ಎಂಥ ದುಷ್ಟರೇ ಇರಲಿ ಅವರು ಪಾಪಿಗಳಲ್ಲಿ ಅವರನ್ನು ಪಾಪವನ್ನು ಕಳೆದು ಪುಣ್ಯವಂತರನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತೈತಿ. ಇದು ಆಗಿದ್ದು ನಮ್ಮ ಎದುರೇ ಆಗಿದ್ದು, ಮತ್ತೇನು ಕಟ್ಟ ಕಥೆಯಲ್ಲ, ಹೇಳು ಮಾತಲ್ಲ. ಅಷ್ಟು ದಿವ್ಯ ತೇಜವಿತ್ತು. ಸಿದ್ದಾವಡಪ್ಪನ ಮಾತನ್ನು ಕೇಳಿ ನಾನೂ ಮಠದ ಒಳಗೆ ಹೋಗಬೇಕು ಅಂದವ. ನೋಡಿ ಎಷ್ಟು ನೋಡ್ರಿ, ಪಾಪ ಬುದ್ಧಿ ಹೋಯ್ತು ರೀ, ಪುಣ್ಯ ಉದಯವಾಯಿತು ನಲ್ಲಿ. ಹೋಗ್ಯಾರ ಏನು ಮಾಡದ ತೀರ್ತು, ಹೋಗಿ ಒಳಗೆ ಪಾದ ಇಡ್ತಾನ, ಮನಸ್ಸು ಆನಂದ ಆಕತ್ಬಿಡ್ತಾರೆ. ಎಷ್ಟು ಮಜಾ ಇರ್ಬೇಕ್ರಿ. ಮನಸ್ಸು ಪಾಪ ಸಂಸ್ಕಾರವನ್ನು ಬಿಟ್ಟು ಆನಂದ ಆಕತ್ತು. ಅಲ್ಲಿ ಏನು ನಡೀತಂದ್ರೆ ಶಿವನಾಮ ಸ್ಮರಣೆ ನಡೀತು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ನಾಮಸ್ಮರಣೆ ನಡೀತು. ಈ ನಾಮಸ್ಮರಣೆ ಕೇಳ್ತಾ ಕೇಳ್ತಾ ಅವನ ಮನಸ್ಸು ಆ ನಾಮದಲ್ಲಿಯೇ ಮಗ್ನವಾಗಿತ್ತು. ಅದಕ್ಕೆ ಸತತಂ ಸಂತುಷ್ಟಂ ಯೋಗಿನಃ ಅಂತ ಭಗವದ್ಗೀತೆಯಲ್ಲಿ ಸತತವಾಗಿ ಯಾರು ಆ ಮಂತ್ರವನ್ನು ಗುರುನಾಥನನ್ನು ಸ್ಮರಣ ಮಾಡ್ತಾರೋ ಅವರು ಈ ಭವದಿಂದ ನಿವೃತ್ತಿ ಆಗುತ್ತಾರೆ ಅಂದಾಗ ಕಳ್ಳ ಬಂದೇ ಮಾಡಿದ ಸಾಷ್ಟಾಂಗ ನಮಸ್ಕಾರ ಮಾಡಿ, ಅಪ್ಪ ಬಹು ಜನ್ಮಗಳಿಂದ ನಾನು ಪಾಪ ಕೃತ್ಯನು ಶರೀರದಿಂದನೂ ಮಾಡೇನಿ, ವಾಣಿಯಿಂದನೂ ಮಾಡೇನಿ, ಮನಸ್ಸಿನಿಂದನೂ ಮಾಡೀನಿ. ಮಾಡಿದ ಪಾಪ ಕಾರ್ಯಗಳಿಂದ ಚಿತ್ತು ವಿಕ್ಷೇಪವಾಗಿ ಪಾಪದ ಸಂಸ್ಕಾರ ಕೂಡಿಕೊಂಡು ಅದೇ ಸ್ಮರಣ ಮಾಡ್ತೈತಿ. ಇದಕ್ಕೇನು ಉಪಾಯ ಗುರುನಾಥ ಅಂದಾಗ, ನಿತ್ಯ ಬಂದು ಮಠದ ಕಸವನ್ನು ಹುಡುಗಿ ನಿತ್ಯ ಶಿವನಾಮಸ್ಮರಣೆಯನ್ನು ಮಾಡಿ ಶಾಸ್ತ್ರವನ್ನು ಕೇಳ್ತಾ ಇರಪ್ಪ. ನಿನ್ನ ಚಿತ್ತದಲ್ಲಿರ್ತಕ್ಕಂಥ ಪಾಪ ದೋಷವು ಎಲ್ಲ ನಿವೃತ್ತಿಯಾಗಿ ಅಂತ್ಯಕಾಲದಲ್ಲಿ ನಿನಗೆ ಶಿವನಾಮ ಸ್ಮರಣೆ ಬರ್ತೈತಿ. ಅದನ್ನೇ ಸಣ್ಣ ನಂಬ್ಕೊಡ್ರಿ, ಎಂ ವಾಪಿ ಸ್ಮರಂತ್ಯಜಂತ್ಯಂತೆ ಕಲೇವರಂ. ಅಂತ್ಯಕಾಲದಲ್ಲಿಗೆ ಶಿವನಾಮಸ್ಮರಣೆ ಬರತಿ, ಶಿವಲೋಕವೇ ನಿನಗೆ ಪ್ರಾಪ್ತವಾಗುತ್ತದೆ. ಈ ಸಾಧನವನ್ನು ಮಾಡು ಅಂದರು. ನೀವು ಅಂತ್ಯಕಾಲಕ್ಕೆ ಒಮ್ಮೆಲೆ ಮಾಡಿದ್ರಿ, ಅದನ್ನು ಸಾಧನ ಮಾಡ್ಕೊಂತ ಬಂದು ಅಂತ್ಯಕಾಲಕ್ಕೆ ಅದೇ ಸ್ಮರಣೆ ಬರ್ತೈತಿ. ಹಿಂಗೆ ಆ ಭಕ್ತಿಯನ್ನು ಗುರುವಿನಲ್ಲಿಯೇ ಮಾಡಿದ್ದಾದರೆ ಅಂಥ ಸಾಯುಜ್ಯ ಪದವಿ ನಿನಗೆ ಸಿಗುತ್ತೈತಿ. ಕಾಲನನ್ನು ಮತ್ತು ಯಮನನ್ನೋದಕ್ಕೆ ಕಾಲ ಕರ್ಮವನ್ನು. ಇನ್ನು 3ನೇದ್ದು ಏನಪ್ಪ ಅಂದ್ರೆ ಕಾಲ ಕರ್ಮ ಮಾಯಿ. ಇದು ಒಂದು ಭಾಳ ಒಂದು ಸ್ವಲ್ಪ, ಯಾಕೆ ವಿಶ್ವಧರ್ಮ ಗ್ರಂಥವಾದ ಭಗವದ್ಗೀತೆಯಲ್ಲಿ ದೈವೀ ಹೇಷ ಗುಣಮಯಿ ಮಮಂ ಮಾಯಾ ದುರುತ್ತಯ ಮಾಮೇವಾಂ ಪ್ರಪದ್ಯತೆ ಮಾಯಾಮೇತಾಂ ತರಂತಿ ದೇವ. ಭಾಳ ಈ ದೈವೀ ಹೇಷ ಗುಣಮಯಿ, ದೈವಿ ಅಂದರೆ ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪದಲ್ಲಿ ಆಶ್ರಯವಾದ ಈ ಮಾಯೆ, ಅದನ್ನು ನೆನೆಸಿಕೊಂಡ್ರು. ಅದಕ್ಕಂತಾರ ಇದ್ದ ಬ್ರಹ್ಮವನ್ನು ಇಲ್ಲೆನಿಸುತ್ತಾ ಇಲ್ಲದ ಲೋಕವನ್ನು ಉಂಟೆನಿಸುತ್ತಾ ಮಾನ್ಯನೀದು ನಿನ್ನನ್ನು ನಂಬಿಯುವುದು ಅನ್ಯಾನನ್ನೇತರಮಾಗಿಯುವುದು ಅಂತ ಹೇಳಿದರು. ಉಳ್ಳ ಬ್ರಹ್ಮವನ್ನು ಎಲ್ಲೆನಿಸುತ್ತಾ, ಉಳ್ಳದ್ದಾದರೆ ಒಂದು ಪರಿಪೂರ್ಣವಾದ ಪರಮಾತ್ಮನ ಸ್ವರೂಪ, ಆ ಬ್ರಹ್ಮ ಸ್ವರೂಪವನ್ನು ಮರೆಸಿ ತನ್ನ ಕಾರ್ಯವಾದ ನಾಮರೂಪಾತ್ಮಕವಾದ ವಿಷಯಗಳಲ್ಲಿಯೇ ಅದನ್ನು ಮಾಡ್ತೀವಿ. ಉಳ್ಳ ಬ್ರಹ್ಮವನ್ನು ಇಲ್ಲೆನಿಸುತ್ತಾ ಇಲ್ಲದ ಲೋಕವನ್ನು ಉಂಟೆನಿಸುತ್ತಾ, ಇಲ್ಲದನ್ನು ತನ್ನ ಮನಸ್ಸನ್ನು ಕಲ್ಪನೆ ಮಾಡಿ ಉಂಟೆನಿಸುತ್ತಾ ಮಾನ್ಯನ ಇದು ನಿನ್ನನ್ನೇ ನಂಬಿಹುದು ಅನ್ಯಾನನ್ನೇತರಮಾಗಿಯುವುದು ಅಂತ ತಡಿ ಮಾಡಿ ಬಿಟ್ಟ ಬಿಡ್ತೀನಿ. ಈಗ ಹೀಗೆ ಈ ಮಾಯನ್ನು ಹೆಂಗೆ ಗದೀತಿ ಅಂದ್ರೆ ಪರಿಪೂರ್ಣವಾದ ಬ್ರಹ್ಮ ಸ್ವರೂಪವನ್ನು ಗುರುಮುಖ ಅಂತ ಹೇಳಿದಾಗ ಮಾಯನ್ನು ಎದ್ಯಾಕೆ ಬರ್ತೈತಿ ಅಂದ್ರೆ, ಹಂಗೆ ಭಕ್ತಿಯನ್ನು ಶಿವನ ಸ್ವರೂಪನಾದ ಪರಮಾತ್ಮನೇ ಸ್ವರೂಪ ಗುರುವಲ್ಲಿ ಭಕ್ತಿ ಮಾಡಿದ್ರೆ ಕಾಲನನ್ನು ಕರ್ಮವನ್ನು ಮಾಯನ್ನು ಗೆಲ್ಲಲವುದು. ವಿಶಾಲಮತಿಗಳು ಶಿವಭಕ್ತಿಯುಕ್ತರಾಗಿರಿ ಅಂತ ಹೇಳ್ಯಾರ. ಅಂಥ ಶಿವಭಕ್ತಿಯನ್ನು ಮಾಡಿ ನಮ್ಮ ಜನ್ಮ ಸಾರ್ಥಕದ ಸದ್ಬುದ್ಧಿ ಸದ್ಗುಣಗಳನ್ನು ಸಕಲೇಶ್ವರನ್ನು ಜಗದ್ಗುರು ಅಪ್ಪಾಜಿಯವರು ನಮ್ಮ ನಿಮ್ಮೆಲ್ಲ ಕೊಡ್ತೇವೆ. ನನ್ನ ವಾಣಿಗೆ ವಿರಾಮ.